ಮೊದಲು ಬೆಂಗಳೂರಲ್ಲಿ ಏನು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಅವೆಲ್ಲವುಗಳನ್ನು ಫಸ್ಟು ಅದನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ. ಏನು ನೀರಿದೆಯಲ್ಲ ಅದನ್ನು ಫಸ್ಟು ತೆರವು ಮಾಡಿ, ಫಸ್ಟ್ ಅದನ್ನು ನೀರನ್ನು ಹೊರಗಡೆ ಹಾಕಿ ಅಂತ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸ್ಪಷ್ಟ ಏನಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಬಿಬಿಎಂಗೆ ದೌಡಾಯಿಸಿ ಮಾಹಿತಿ ಪಡೆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರ ಸಮಸ್ಯೆಗಳ ಬಗೆಹರಿಸದಿದ್ದರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಾರೀ ಮಳೆಯಿಂದಾಗಿ ನಗರದಲ್ಲಿ ಸೃಷ್ಟಿಯಾಗಿರುವಂತಹ ಅನಾಹುತಕ್ಕೆ ಸಿಲುಕಿರುವಂತಹ ಜನರ ನೆರವಿಗೆ ಕೂಡಲೇ ಧಾವಿಸಬೇಕು. ಜನರ ಸಮಸ್ಯೆಗಳನ್ನು ನೀಗಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಿದ್ದರಾಮಯ್ಯನವರು ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಮತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಭಾನುವಾರ ಸುರಿದಂತಹ ಭಾರೀ ಮಳೆಯಿಂದಾಗಿ ವ್ಯಾಪಕ ತೊಂದರೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಅಷ್ಟೇ ಬಿಬಿಎಂ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಯಾವುದೇ ಜನರು ಏನೇ ಸಮಸ್ಯೆಗಳನ್ನು ತಗೊಂಡು ಬಂದರೂ ಕೂಡ ಅವೆಲ್ಲವುಗಳನ್ನು ಸಮಸ್ಯೆಗಳನ್ನು ಪರಿಹರಿಸಬೇಕು, ಮೊದಲು ನೀರನ್ನು ಹೊರಗೆ ಹಾಕಿ ಅಂತ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಇನ್ನು ರಾತ್ರಿ ಇಡೀ DCM DK ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಬಿಬಿಎಂ ಕೇಂದ್ರ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಭೆ ನಡೆದ ಬಳಿಕ DK ಶಿವಕುಮಾರ್ ಮಳೆ ಹಾನಿ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ನಡೆದಂತಹ ಸಂದರ್ಭದಲ್ಲಿ ಮಳೆ ನೀರು ನಿಂತದನ್ನು ನೋಡಿ ಕೂಡಲೇ ತೆರವುಗೆ ಆದೇಶವನ್ನು ನೀಡಿದ್ದಾರೆ. ನಂತರ ರಾಜರಾಜೇಶ್ವರಿ ನಗರಕ್ಕೆ ಗೋಪಾಲನ್ ಮಾಲ್ ಆರ್ಚ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಭೇಟಿ ನೀಡಿದಾಗ ಜೊತೆಯಲ್ಲಿದ್ದ ಶಾಸಕ ಸತೀಶ್ ರೆಡ್ಡಿ ಜೊತೆಗೆ ಕಾಂಗ್ರೆಸ್ ಮುಖಂಡ ಉಮಾಪತಿ ಗೌಡ ಪ್ರತಿ ಬಾರಿ ಮಳೆ ಬಂದರೂ ಈ ಥರ ಸಮಸ್ಯೆ ಆಗುತ್ತೆ, ಇದಕ್ಕೆ ಒಂದು ಏನಾದರೂ ಸಮಸ್ಯೆಗೆ ಪರಿಹಾರ ಏನಾದರೂ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯನವರು ನಗರದಲ್ಲಿ ರಾಜಕಾಲುವೆಗಳು ಒತ್ತುವರಿಯಾಗಿದ್ದು ಚರಂಡಿಗಳು ಹೂಳು ಬಿದ್ದಿವೆ. ಹೀಗಾಗಿ ಇದನ್ನು ಸರಿಪಡಿಸುವಂತೆ ಹಲವು ಬಾರಿ ಸೂಚನೆ ನೀಡಲಾಗಿತ್ತಾದರೂ BBMP ಅಧಿಕಾರಿಗಳು ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಪ್ರವಾಹ ಸೃಷ್ಟಿಯಾಗಿದೆ. ಅದಕ್ಕಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿನ 859.90 ಕಿಲೋಮೀಟರ್ ಉದ್ದದ ರಾಜಕಾಲುವೆ ಪೈಕಿ 491 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ 195 ಕಿಲೋಮೀಟರ್ ಉದ್ದದ ರಾಜಕಾಲುವೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಚಾಲ್ತಿಯಲ್ಲಿದ್ದು ಉಳಿದ 173 ಕಿಲೋಮೀಟರ್ ಉದ್ದದ ರಾಜಕಾಲುವೆ ದುರಸ್ತಿಗೆ ವಿಶ್ವ ಬ್ಯಾಂಕ್ನಿಂದ ಆರ್ಥಿಕ ನೆರವು ಪಡೀತಾ ಇದ್ದೇವೆ ಅಂತ ಹೇಳಿದ್ದಾರೆ. ನಗರದಲ್ಲಿ ಸುಮಾರು 210 ತಗ್ಗು ಪ್ರದೇಶಗಳನ್ನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ ಗುರುತಿಸಲಾಗಿದೆ. ಅದರಲ್ಲಿ 166 ಪ್ರದೇಶಗಳಲ್ಲಿ ಪರಿಹಾರ ಕ್ರಮ ಕೈಗೊಳ್ಳಲಾಗಿದೆ. ಬಾಕಿ ಇರುವಂತಹ 44 ಪ್ರದೇಶಗಳಲ್ಲಿ ತಾತ್ಕಾಲಿಕ ಕ್ರಮ ಕೈಗೊಳ್ಳಲಾಗಿದೆ. ಅವುಗಳು ಪೂರ್ಣಗೊಂಡ್ರೆ ಪ್ರವಾಹ ಸಮಸ್ಯೆ ಕಡಿಮೆಯಾಗಲಿದೆ ಅಂತ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. BBMP ಆಫೀಷಿಯಲ್ಸ್ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಟೆಂಪರರಿ ಆಗಿ ಒಂದು ಇವಾಗ ಹಾಕಿದೀವಿ ಅಂಡ್ ಆಮೇಲೆ ಫೈನಲ್ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಕಂಡಿದ್ದು ನಾವು ವಿ ವಿಲ್ ಇಂಪ್ಲಿಮೆಂಟ್ ಇಟ್ ಸರ್. ನಾವು ರೋಡ್ ಮಾಡೋದು ಅಂತ ಕೂಡ ನಾವು ಮಾಡಿದೀವಿ. ಅಲ್ಲಿ ರೋಡ್ ತಗೊಂಡು ಹೋಗ್ಬೇಕು ಅಂತ. ಸೊ ಅದೆಲ್ಲ ಜಾಗನ ನೀವು ಬಿಟ್ಕೊಡ್ಬೇಕು, ಅಲ್ಲಿ ವಾಲ್ಗಳು ಹಾಕೋಬೇಕು. ಅದೇನಾಗಿದೆ 3-4 ಕಡೆ ಮುಚ್ಚಿಬಿಟ್ಟಿದ್ದೀರಾ, ಅದನ್ನ ಮುಚ್ಚಿದ್ದೀರಾ. ಅದನ್ನ ನೀವೆಲ್ಲ ಕಂಪ್ಲೀಟ್ ನೀವೇ ತೀರ್ಮಾನ ಮಾಡ್ಕೊಂಡು ಮಾಡ್ಬೇಕು. ಇಲ್ಲ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಹೊಡಿಬೇಕಾಯ್ತು. ಬೇರೆ ವಿಚಾರ ಹೇಳ್ತಾ ಇದ್ದಾರೆ. ನಮ್ಗೆ ಬೇರೆ ಒಂದು ರೋಡ್ಗಳನ್ನು ಎಲ್ಲೆಲ್ಲಿ ಕಾಲುವೆ ನೋಟಿಫೈ ಮಾಡಿದೀವಿ ನಾವು. ಪಾಯಿಂಟ್ ಅಲ್ಲಿ ಕೆಳಗಡೆ ಒಂದು ತಣಿಸೇನ ಮೇಲೆ 5 ಕೆಳಗಡೆ ಹೋಗೋವರೆಗೂ ಲಾಸ್ಟ್ ಟೈಮ್ ಕೇಂದ್ರ ಪ್ರಾಬ್ಲಮ್ ಆಗಿತ್ತು ಸರ್. ಈ ಸರ್ ಎಲ್ಲ ಡ್ರೈನ್ ವರ್ಕ್ 2.65 ಕಿಲೋಮೀಟರ್ ಮಾಡಿದೀವಿ ಸರ್. ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಸರ್. ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಇದು ಬಿಟ್ಟರೆ ನಮಗೆ ಎಲ್ಲ ವಾಟರ್ ಇಲ್ಲಿ ಮತ್ತು ಅಲ್ಲಿ ಗೆದ್ದಲಹಳ್ಳಿ ಬಂದ್ಬಿಟ್ಟಿದೆ ಸರ್. ನೋ ಪ್ರಾಬ್ಲಮ್ ಆಫೀಸ್